ಮೊಬೈಲ್ಗೂ ವಾಸ್ತು ನಿಯಮ ಪಾಲಿಸಬೇಕು ಅಂದ್ರೆ ಆಶ್ಚರ್ಯ ಆಗೋದು ಸಹಜ, ಆದ್ರೆ ಇದು ಸತ್ಯ. ಈಗಂತೂ ಎಲ್ಲರ ಕೈಯಲ್ಲೂ ಇಂದು ಮೊಬೈಲ್ ಇದ್ದೇ ಇರುತ್ತೆ. ಇದು ನಮ್ಮ ಮನಸ್ಸು ಆರೋಗ್ಯದ ಮೇಲೆ ಬೀರುವ ಪರಿಣಾಮ ಕಡಿಮೆ ಏನಲ್ಲ. ಹೀಗಾಗಿ ನಾವು ನಿತ್ಯ ಹೆಚ್ಚಾಗಿ ಬಳಸುವ ಮೊಬೈಲ್ನ ಸ್ಕ್ರೀನ್ ಹೇಗಿರಬೇಕು, ಅದಕ್ಕೆ ಯಾವ ರೀತಿಯ ವಾಲ್ಪೇಪರ್ ಹಾಕಬೇಕು, ಯಾವ ರೀತಿಯ ವಾಲ್ಪೇಪರ್ ಹಾಕಬಾರದು ಎನ್ನುವ ಕುರಿತು ವಾಸ್ತು ನಿಯಮಗಳಿವೆ. ಇದನ್ನ ನಿರ್ಲಕ್ಷಿಸಿದ್ರೆ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನೇ ಬೀರುತ್ತದೆ ಎನ್ನುತ್ತಾರೆ ವಾಸ್ತು ತಜ್ಞರು. ಹಾಗಾದ್ರೆ ಏನ್ ಮಾಡಬೇಕು? ಮೊಬೈಲ್ನಲ್ಲಿ ಯಾವತ್ತೂ ಧಾರ್ಮಿಕ ಸ್ಥಳಗಳ ವಾಲ್ಪೇಪರ್ ಅನ್ನ ಬಳಸಬಾರ್ದು. ಯಾಕೆಂದ್ರೆ ನಾವು ಮೊಬೈಲ್ ಫೋನ್ ಅನ್ನ ಕೊಳಕು ಕೈಗಳಿಂದ ಹಿಡಿದಿಟ್ಕೊಳ್ತೇವೆ. ಕೆಲವರು ಮೊಬೈಲ್ ಫೋನ್ ಅನ್ನ ಶೌಚಾಲಯ ಅಥವಾ ಸ್ನಾನಗೃಹಕ್ಕೆ ತೆಗೆದುಕೊಂಡು ಹೋಗ್ತಾರೆ. ವಾಲ್ಪೇಪರ್ನಲ್ಲಿ ಯಾವತ್ತೂ ಭಾವನಾತ್ಮಕ ಚಿತ್ರವನ್ನ ಹಾಕಲೇಬಾರದು. ಸಾಮಾನ್ಯವಾಗಿ ಮೊಬೈಲ್ ಫೋನ್ಗಳಲ್ಲಿ ದುಃಖ, ಸಾವು, ಕೋಪ, ಅಸೂಯೆ ಅಥವಾ ದುರಾಸೆಯನ್ನ ಚಿತ್ರಿಸುವ ವಾಲ್ಪೇಪರ್ಗಳು ಮನಸ್ಸಿನ ಮೇಲೆ ಗಂಭೀರವಾದ ಪರಿಣಾಮವನ್ನ ಬೀರುತ್ತೆ. ಇನ್ನು ದೇವರ ಚಿತ್ರಗಳನ್ನ ಯಾವತ್ತೂ ಮೊಬೈಲ್ನಲ್ಲಿ ವಾಲ್ಪೇಪರ್ ಹಾಕಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ದೇವರ ಚಿತ್ರಗಳನ್ನ ಎಲ್ಲೆಂದರಲ್ಲಿ ಹಾಕುವುದರಿಂದ ಗ್ರಹ ದೋಷ ಉಂಟಾಗುತ್ತೆ. ಇನ್ನು ಕಪ್ಪು, ನೀಲಿ, ನೇರಳೆ, ಕಂದು ಇತ್ಯಾದಿ ಗಾಢ ಬಣ್ಣದ ವಾಲ್ಪೇಪರ್ಗಳನ್ನ ಬಳಸಲೇಬಾರದು. ಇದು ಜೀವನದಲ್ಲಿ ಯಶಸ್ಸಿಗೆ ಅಡ್ಡಿ ಉಂಟು ಮಾಡುತ್ತೆ. ಹಾಗಾದ್ರೆ ಯಾವ ವಾಲ್ಪೇಪರ್ ಉತ್ತಮ? ವೃತ್ತಿ ವ್ಯವಹಾರದ ಪ್ರಗತಿಗೆ ವ್ಯಕ್ತಿ ಮೆಟ್ಟಿಲುಗಳನ್ನ ಏರ್ತಿರುವ ಚಿತ್ರ, ಮನಶಾಂತಿಗೆ ನೀರಿನ ಹಿತವಾದ ಅಥವಾ ಯೋಗಾಸನದ ಚಿತ್ರ, ಉತ್ತಮ ವೈವಾಹಿಕ ಅಥವಾ ಪ್ರೇಮ ಜೀವನಕ್ಕೆ ಗುಲಾಬಿಯ ಚಿತ್ರ, ಹೊಸ ಉದ್ಯೋಗ ಪಡೆಯಲು ಹಸಿರಿನಿಂದ ಕೂಡಿದ ಚಿತ್ರ, ಹಣದ ಕೊರತೆ ಹೋಗಲಾಡಿಸಲು ಬುದ್ಧನ ಆಶೀರ್ವಾದದ ಚಿತ್ರ ಹಾಕಿಕೊಳ್ಳುವುದು ಉತ್ತಮ ಎನ್ನುತ್ತಾರೆ ವಾಸ್ತು ತಜ್ಞರು. ಇದೇ ರೀತಿಯ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಸ್ಪೆಷಲ್.